ಓಕೆ, ಗ್ಯಾಲರಿ ನಂಬರ್ 3 ಏನು ಹೇಳಿದ್ರೆ ಹೆಸರು? ಹಗ್ಸಿಸ್ ಟ್ಯಾಕ್ಟೈಲ್ ಟ್ರಕ್. ಓಕೆ, ಇಂಟ್ರೊಡಕ್ಷನ್ ಅಲ್ಲೇ ಏನೋ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಸ್ಟಾಂಪ್ ನೋಡಿದಾಗ ಸೊ ಸುಮ್ಮನೆ ಒಂದೊಂದು ಪ್ಯಾಟರ್ನ್ಸ್ ಬರ್ತಾ ಹೋಗುತ್ತೆ. ಸೊ ಇದು ಥರ್ಡ್ ಗ್ಯಾಲರಿಯ ಇಂಟ್ರೊಡಕ್ಷನ್ ಇದೆ. ಸೊ ಟಚ್ ಅಂಡ್ ಫೀಲ್. ಟಚ್ ಅಂಡ್ ಫೀಲ್. ಓಕೆ. ಸೊ ಇದು ಮಿಕ್ಸ್ಚರ್ ಆಫ್ ಆಯಿಲ್ ಅಂಡ್ ಡೈ. ಸುಮ್ಮನೆ ಒಂದು ಅಬ್ಸ್ಟ್ರಾಕ್ಟ್ ತರ ಅಲ್ವಾ? ಮಿಕ್ಸ್ಚರ್ ಆಫ್ ಆಯಿಲ್ ಅಂಡ್ ಡೈ. ಓಕೆ, ಇಂಟ್ರೊಡಕ್ಷನ್ ಚೆನ್ನಾಗಿತ್ತು. ಗ್ಯಾಲರಿ ಹೆಂಗಿದೆ ನೋಡೋಣ. ಸೊ ಇಲ್ಲಿಗೆ ಬರ್ತಿದ್ದಂಗೆ ಏನೋ ಒಂದು ಮ್ಯಾಸ್ಕಾಟ್ ತರ ಕಾಣುತ್ತೆ. ಸೊ ಅದಕ್ಕೆ ಇವಾಗ ಟಚ್ ಫೀಲ್ ಇಲ್ಲ. ಸೊ ಅದನ್ನ ಹೆಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಚ್ ಮುಖಾಂತರ ಟಚ್ ಅನ್ನ ಕಮ್ ಬ್ಯಾಕ್ ಮಾಡ್ಬೋದು ಅಂತ ತೋರಿಸುತ್ತೆ. ಓಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಪ್ರೆಷರ್ ಸೆನ್ಸಿಟಿವ್ ವಾಲ್ ಇದೆ. ಪ್ರೆಷರ್ ಸೆನ್ಸಿಟಿವ್ ವಾಲ್. ಓಕೆ. ಸೊ ಟಚ್ ಮಾಡಿಲ್ಲ ಅಂದ್ರೂ ಆನ್ ಆಗುತ್ತೆ, ಟಚ್ ಮಾಡಿದ್ರು ಆನ್ ಆಗುತ್ತೆ. ಸೊ ಒಂದು ಪ್ರೆಷರ್ ಮೇಲೆ ವರ್ಕ್ ಆಗ್ತಿದೆ, ಇನ್ನೊಂದು ಸೆನ್ಸಿಟಿವಿಟಿ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಮೇಲೆ ವರ್ಕ್ ಆಗುತ್ತೆ. ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ಸೊ ನಮ್ಮ ಬಾಡಿ ಒಳಗೆ ಒಂದು ಸಣ್ಣ ಅಮೌಂಟ್ ಆಫ್ ಕರೆಂಟ್ ಇದ್ದೇ ಇರುತ್ತೆ. ಸೊ ಅದು ಸ್ಟಾಟಿಕ್ ಎಲೆಕ್ಟ್ರಿಸಿಟಿ. ಸೊ ಹತ್ರ ಹೋದಾಗ ಆನ್ ಆಗ್ಬಿಡುತ್ತೆ. ನೋಡಿ, ನಾನು ಟಚ್ ಮಾಡಲ್ಲ, ಇನ್ನೂ ಗ್ಯಾಪ್ ಇದೆ ಇಲ್ಲಿ, ಬಟ್ ಅದು ಆನ್ ಆಯ್ತು. ಇವಾಗ ಟಚ್ ಮಾಡ್ತೀನಿ. ಜಸ್ಟ್ ಇದೊಂದು ಫಿಂಗರ್ ಹತ್ರ ಹೋಗಿದ್ದಕ್ಕೆ ಕೆಳಗಡೆದು ಆನ್ ಆಗ್ತಾ ಇದೆ. ಸೊ ಇದ್ರದ್ದು ಕಾನ್ಸೆಪ್ಟ್ ಏನು ಅಂದ್ರೆ, ಸೊ ಟಚ್ ಅಂದ್ರೆ ನಮಗೆ ಫೀಲ್ ಇಲ್ಲ. ಸೊ ಅದ್ರ ಮೊದಲು ಸುಮ್ಮನೆ ಹತ್ರ ಹೋದಾಗ ಅದು ಹೆಂಗ್ ಆನ್ ಆಗುತ್ತೆ ಅಂತ. ಓಕೆ, ನೈಸ್. ಇದು ಸ್ಪೆಷಲ್ ಬಲ್ಬ್ಸ್ ಏನಿದು? ಒಳಗಡೆ ಎಲ್ಇಡಿ ಲೈಟ್ಸ್ ಸ್ಟ್ರಿಪ್ ಇದೆ. ಓಕೆ, ಸ್ಪೆಷಲೈಸ್ಡ್ ಇದಕ್ಕೆ ಅಂತ? ಈಗ ಕೆಲವೊಂದ್ ಕಡೆ ಮನೆಯಲ್ಲೆಲ್ಲ ಮೆಟ್ಲ ಮೇಲೆ ಹಾಕಿರ್ತಾರೆ. ಸೊ ಸ್ಟೆಪ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ಸ್ಟೆಪ್ ಔಟ್ ಮಾಡಿದಾಗ ಆಫ್ ಆಗ್ಬಿಡುತ್ತೆ. ಈ ಶೂಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ತರ ಏನಾದ್ರು? ಅದನ್ನು ಸೇಮ್, ಅದು ಪ್ರೆಷರ್ ಮೇಲೆ ವರ್ಕ್ ಆಗುತ್ತೆ. ಹೌದಾ? ಓಕೆ. ಸೊ ಇಲ್ಲಿ ಬಂದು ಒಂದು ಪಿಕ್ಸೆಲೇಟೆಡ್ ಸ್ಕ್ರೀನ್. ಈಗ ಟಿವಿ ಝೂಮ್ ಮಾಡಿದಾಗ ಒಂದಷ್ಟು ಪಿಕ್ಸೆಲ್ಸ್ ಕಾಣ್ತಾ ಹೋಗುತ್ತೆ. ಹೌದು. ಸೊ ಅದನ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ನೀವು ಸ್ವಿಚಸ್ ಆನ್ ಮಾಡಿ ಏನಾದ್ರೂ ಒಂದು ಲೆಟರ್ ಅಥವಾ ಡ್ರಾಯಿಂಗ್ ಪ್ಯಾಟರ್ನ್ಸ್ ಬರೀಬಹುದು. ಸೊ ಇದು ಲೆಟರ್ ಎ ಅಂತ ಈಗ. ಸೊ ಅದು ಪಿಕ್ಸೆಲೇಟ್ ಆಗಿ ಹೋಗಿದೆ. ಎನಿಥಿಂಗ್ ಯು ಕ್ಯಾನ್ ರೈಟ್ ಅಲ್ವಾ? ಎಲ್ಲ ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು, ನೀವೇ ತೋರಿಸಿ. ಸೊ ನೀವು ಏನು ನಿಮ್ಮ ಹೆಸರನ್ನು ಬರೀಬಹುದು ಇಲ್ಲಿ. ಫುಲ್ ಹೆಸರೇ ಬರೀಬಹುದಾ ಅಥವಾ ಬರೀ ಲೆಟರ್ಸ್ ಅಷ್ಟೇನಾ? ಲೆಟರ್ಸ್ ಅಂದ್ರೆ ಕಂಪ್ಲೀಟ್ ಹೆಸರು, ಲೈಕ್ ಒಂದು 5-6 ಲೆಟರ್ಸ್ ಕಂಬೈನ್ ಮಾಡಬಹುದು. ಸೊ ಈ ತರ ಪಿಕ್ಸೆಲ್ಸ್ ಆಲ್ ಟುಗೆದರ್ ಸೇರಿ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಕ್ಯಾಮ್ರಾ ಆಗ್ಲಿ ಅಥವಾ ಟಿವಿ ಸ್ಕ್ರೀನ್ ಆಗ್ಲಿ, ನಾವು ಎಷ್ಟು ಪಿಕ್ಸೆಲ್ ಏನು ಅಂತೆಲ್ಲ ಮಾತಾಡ್ತಿರ್ತೀವಲ್ಲ, ಇದು ಇಂಟು ಇದು ಹೋಗುತ್ತೆ. ಪಿಕ್ಸೆಲ್ ಅಂದ್ರೆ ಕಾನ್ಸೆಪ್ಟ್ ಇದು ಡಿಜಿಟಲ್ ಇಕೋ ಸಿಮ್ಯುಲೇಟರ್ ಅಂತ. ಸೊ ಟಚ್ ಅಂಡ್ ಫೀಲ್ ಗೆ ಸೊ ಬೇರೆ ಬೇರೆ ಮೆಟೀರಿಯಲ್ಸ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಐರನ್ ಫೀಲಿಂಗ್ಸ್ ಅಂತ ತಗೊಂಡ್ರೆ ಮುಟ್ಟಿದಾಗ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಇದು ಕಬ್ಬಿಣದ ಸಣ್ಣ ಅದಿರು ಅಂತೀವಲ್ಲ, ಅದು ಕಬ್ಬಿಣದ ಅದಿರು ಅಂತೀವಲ್ಲ ಅದು. ಓಕೆ. ಸೊ ನಿಮ್ ಕೈ ಮ್ಯಾಗ್ನೆಟ್ ಇದ್ದಂಗೆ ಈಗ. ಓಕೆ, ನೀವು ಎಲ್ಲಿ ಟಚ್ ಮಾಡಿದ್ರು ಅಲ್ಲಿಗೆಲ್ಲ ಬಂದು ಕಾನ್ಸಂಟ್ರೇಟ್ ಆಗುತ್ತಾ? ಓ, ಅಂದ್ರೆ ಇವಾಗ ನಾವು ಮ್ಯಾಗ್ನೆಟ್ ಇಟ್ಕೊಂಡು ಆಟ ಆಡ್ತೀವಲ್ಲ, ಸೊ ಅದು ಹೆಂಗ್ ಅಟ್ರಾಕ್ಟ್ ಆಗುತ್ತೆ, ಹೆಂಗಾಗುತ್ತೆ ಅದು ಅಂತ. ಈ ಚಿಕ್ಕ ವಯಸ್ಸಲ್ಲಿ ಮ್ಯಾಗ್ನೆಟ್ಗೆ ಪೇಪರ್ ಸುತ್ಕೊಂಡ್ಬಿಟ್ಟು ಮಣ್ಣಲ್ಲಿ ಈ ತರ ಮಾಡಿದ್ರೆ ಆಮೇಲೆ ತೆಗೆದು ನೋಡಿದ್ರೆ ಒಂದಿಷ್ಟು ಐರನ್ ಓರ್ಸ್ ಸಿಗ್ತಾ ಇತ್ತು. ತುಂಬಾ ಜನ ಆಟ ಆಡಿರ್ತೀವಿ ಅದನ್ನ. ಸೊ ಅದು ಅಟ್ರಾಕ್ಟ್ ಆಗೋದು ಹಿಂಗೆ ನೋಡಿ. ಇದೆಲ್ಲ ಐರನ್ ಓರ್ಸ್ ಅಂದ್ರೆ ಇದು ಮ್ಯಾಗ್ನೆಟ್ ಅನ್ಕೊಳ್ಳಿ. ಈ ತರ ಇದು ಐರನ್ ಓರಾ? ಈ ತರ ಎಷ್ಟು ಆಬ್ಜೆಕ್ಟ್ಸ್ ಇದೆ? ಇದು ನೀರು. ಸೊ ನೀರಿಗೆ ಮುಟ್ಟಿದಾಗ ಒಂದು ರಿಪಲ್ಸ್ ಬರುತ್ತೆ. ಅದಲ್ಲೇ ನೋಡಿದ್ವಲ್ಲ, ಕೈನೆಟಿಕ್ ಅಲ್ಲ. ಇದು ಡಿಜಿಟಲ್ ವೇ ಆಫ್. ಸೊ ನೀವು ಈ ತರ ಓಕೆ. ಒಂದು ಐರನ್ ಓರು, ಇನ್ನೊಂದು ನೀರು. ನಾವು ಟಚ್ ಮಾಡಿದಾಗ ಅದು ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋದಲ್ವಾ, ಲೈಕ್ ಅದು ಹೆಂಗ್ ವರ್ಕ್ ಆಗುತ್ತೆ. ಓಕೆ, ಚೆನ್ನಾಗಿದೆ. ಸೊ ಇದು ಒಂದು ಕಂಪ್ಲೀಟ್ ಆಗಿ 3D ಪ್ರಿಂಟಿಂಗ್ ಮಾಡಿರೋದು. 3D ಪ್ರಿಂಟಿಂಗ್. ಸೊ ಏನಂದ್ರೆ ಒಂದೇ ಪಾಲಿಮರ್ ಇದೆಲ್ಲ ಪ್ರಿಂಟ್ ಆಗಿರೋದು, ಒಂದೇ ಪಾಲಿಮರ್ ಇಂದ. ಇದು ಪ್ರಿಂಟಿಂಗಾ? ಪ್ರಿಂಟಿಂಗ್. ಬಟ್ ಬೇರೆ ಬೇರೆ ಮೆಟೀರಿಯಲ್ಸ್ ಇದೆ, ಬೇರೆ ಬೇರೆ ಸ್ಟ್ರಕ್ಚರ್ಸ್. ಮಟೀರಿಯಲ್ ಒಂದೇ.
ಸೊ ಪಾಲಿಲಿಟಿಕ್ ಆಸಿಡ್ ಅಂತ ಕರಿತೀವಿ, ಅದು ಪಾಲಿಮರ್. ಇದು ಒಳ್ಳೆ ಮೌಲ್ಡಿಂಗ್ ತರ ಅನ್ಸ್ತಾ ಇದೆ ಅಲ್ಲ, ಬಟ್ ಪ್ರಿಂಟ್ ಸೊ ಆಯ್ತು. ಪ್ರಿಂಟ್. Printing. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾ 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 ಹಾ. ಒಂದೇ ಮೆಟೀರಿಯಲ್ ಬಟ್ ಬೇರೆ 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 ಟೆಕ್ಸ್ಚರ್ಸ್. ಏನ್ ಕಾನ್ಸೆಪ್ಟ್ ಇದು ಆಕ್ಚುಲಿ? ಸೊ ಒಂದ್ರಲ್ಲೇ ಒಂದೇ ಪಾಲಿಮರ್ ಇಟ್ಕೊಂಡು ಬೇರೆ ಬೇರೆ ಟೆಕ್ಸ್ಚರ್ಸ್ ನ ಹೆಂಗೆ ಕ್ರಿಯೇಟ್ ಮಾಡಬಹುದು ಅಂತ. ಸೊ ಮುಟ್ಟದಾಗ ಬೇರೆ ಬೇರೆ ಫೀಲ್ಸ್ ಬರ್ತಾ ಹೋಗುತ್ತೆ. ಹಾ, So ಇದು ತುಂಬಾ ಶಾರ್ಪ್ ಇದೆ. ಸೊ ಇದು ಫಿಶ್ ಸ್ಕೇಲ್ಸ್. ಸೊ ಒಂದು ಹೆಕ್ಸಾಗನ್ ಬಟ್ ಮಟೀರಿಯಲ್ ಒಂದೇ, ಪಾಲಿಮರ್ ಒಂದೇ. ಪಾಲಿಮರ್ ಒಂದೇ. ಸೊ ಒಂದೇ ರಾ ಮೆಟೀರಿಯಲ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ವಾ? ಅಂಡ್ ಇದು ಒಂದು ಗ್ರಾಫ್ ರೆಪ್ರೆಸೆಂಟೇಷನ್. ಹ್ಮ್. ಸೊ ಫ್ರಿಕ್ಷನ್ ಮತ್ತೆ ಪೋರೋಸಿಟಿಗೆ ಈ ಮೆಟೀರಿಯಲ್ಸ್ ಹಿಂಗಿರೋದು ಅರೇಂಜ್ ಆಗುತ್ತೆ ಅಂತ. ಫ್ರಿಕ್ಷನ್ ಮತ್ತೆ ಪೋರೋಸಿಟಿ. ಓಕೆ. ಸೊ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಇದು ಅದರಲ್ಲಿ ಪೋರೋಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಮೇಲೆ ವೈ ಆಕ್ಸಿಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದು ಹೆಂಗೆ ಬೇರೆ ಬೇರೆ ಮೆಟೀರಿಯಲ್ಸ್ ಗೆ ಬರುತ್ತೆ ಅಂತ. ಇವಾಗ ಸ್ಯಾಂಡ್ ಸ್ಟೋನ್ ತಗೊಂಡ್ರೆ ಹೈ ಫ್ರಿಕ್ಷನ್ ಮತ್ತೆ ಹೈ ಪೋರಸ್. ಲೂಫಾ ಅಂತ ತಗೊಂಡ್ರೆ ಹೈ ಪೋರಸ್ ಬಟ್ ಲೆಸ್ ಫ್ರಿಕ್ಷನ್. ಸೊ ನಾವು ಹಿಂಗ್ ಕೋಆರ್ಡಿನೇಟ್ ಮಾಡ್ಕೊಬೇಕು ಅದನ್ನ ಅಲ್ವಾ? ಇಲ್ಲಿರೋದ್ರಿಂದ ಇದು ಪೊರೋಸಿಟಿನೂ ಜಾಸ್ತಿ ಇದೆ, ಫ್ರಿಕ್ಷನ್ ಜಾಸ್ತಿ ಇದೆ. ಅದು ರಬ್ಬರ್ ತಗೊಂಡಾಗ ಪೊರೋಸಿಟಿ ಕಮ್ಮಿ ಬಟ್ ಫ್ರಿಕ್ಷನ್ ಜಾಸ್ತಿ. ಓಕೆ, ಈಸಿ. ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ರೆ ಲೈಕ್ ಇದೊಂದು ಟೇಬಲ್ ತರ ಆಯ್ತು ಅಲ್ವಾ? ಇದು ನೋಡ್ತಾ ಇದ್ದಂಗೆ ನಾವಿಲ್ಲಿ ಕೋಆರ್ಡಿನೇಟ್ಸ್ ಮ್ಯಾಚ್ ಮಾಡ್ಕೊಂಡ್ರೆ ಇದ್ರ ಪೊರೋಸಿಟಿ ಮತ್ತೆ ಫ್ರಿಕ್ಷನ್ ಎಷ್ಟು ಅನ್ನೋದು ಅಟ್ ದಟ್ ಪಾಯಿಂಟ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಈಸಿ ವೇ ಲರ್ನಿಂಗ್ಗೆ, ತುಂಬಾ ಈಸಿ ವೇ ಇದು. ರ್ಯಾಂಡಮ್ ಆಗಿ ನೆನ್ಪಿಟ್ಕೊಂತೀನಿ ಅಂದ್ರೆ ಈಗ ಸಿಲಿಕಾನ್ ಎರಡೂ ಜಾಸ್ತಿ, ಕಾರ್ಕು ಇದು ಸ್ವಲ್ಪ ಕಡಿಮೆ, ಅದು ಜಾಸ್ತಿ, ಹಿಂಗ್ ನೆನ್ಪಿಟ್ಕೊಳ್ಳೋದಕ್ಕಿಂತ ಗ್ರಾಫ್ ಅಲ್ಲಿ ನೋಡಿದಾಗ ಈಸಿ ಡೆಮಾನ್ಸ್ಟ್ರೇಷನ್. ಅಂಡ್ ಇದು ಒಂದು ಆಕ್ಚುಯಲ್ ಮ್ಯೂರಲ್ ಕೇಸ್ ಅಂತ. ಸೊ ಈ ಬೋರ್ಡ್ ಮೇಲೆ ಏನ್ ಆಗಿದೆಯೋ ಸೊ ಅದನ್ನೇ ಬರ್ದಿದೀವಿ, ಸೊ ಅಥವಾ ಅದನ್ನೇ ಪ್ರಿಂಟ್ ಆಗಿದೆ 3D ಪ್ರಿಂಟ್. ಇದ್ರ ಮೇಲೆ 3D ಪ್ರಿಂಟಿಂಗ್ ಮಾಡಿದ್ವಿ, ಹಾಗಾಗಿ ಇದು 3D ಪ್ರಿಂಟ್ ಅಂತಾನೆ ಬರ್ದಿರೋದು. ಸೊ ಇದ್ರ ಮೇಲೆ ಡ್ರಿಲ್ ಆಗಿದೆ, ಡ್ರಿಲ್ ತರಾನೇ ಬರ್ದಿದ್ದೀರಾ? ಅದು ಡ್ರಿಲ್ ಮಾಡಿನೇ ಬರ್ದಿದ್ದೀರಾ ಅದನ್ನ? ಸೊ ಇದು ಒಂದು ಪೆಗ್. ಸೊ ಈ ಇದನ್ನ ವುಡನ್ ಪೆಗ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಇದು ಪೆಗ್ ಅಂತ ಬರುತ್ತೆ. ಬರ್ನ್, ಇದು ಬರ್ನ್ ಮಾಡಿನೇ ಮಾಡಿರೋದಾ? ವುಡನ್ ಬರ್ನ್ ಆಗಿದೆ. ಸೊ ಇಲ್ಲಿ ಏನೇನ್ ಬರ್ದಿದ್ದಾರೆ ಎಲ್ಲ ಅದೇ ವೇ ಅಲ್ಲಿ ಬರ್ದಿದ್ದಾರೆ. ಈಗ ಇದು ಡ್ರಿಲ್, ನೀವಿಲ್ಲಿ ನೋಡ್ಬೋದು ಡ್ರಿಲ್ ಆಗಿದೆ, ಡ್ರಿಲ್ ಮಾಡಿನೇ ಡ್ರಿಲ್ ಅಂತ ಬರ್ದಿದ್ದಾರೆ. ಇಲ್ಲಿ 3D ಪ್ರಿಂಟ್ ಅಂತಿರೋದನ್ನ 3D ಪ್ರಿಂಟಿಂಗ್ ಅಲ್ಲೇ ಮಾಡಿದ್ದಾರೆ. ಇದು ಒಂದು ಜಿಪ್ ಟೈ. ಸೊ ಇದು ಈ ಮೆಟೀರಿಯಲ್ ಗೆ ಜಿಪ್ ಟೈ ಅಂತ ಕರೀತೀವಿ. ಸೊ ಅದು ಜಿಪ್ ಟೈ. ಇದು ಬರ್ನ್ ಮಾಡಿರೋದೆ. ಇದು ಸ್ಕ್ರೂನಾ? ಅದು ಪೆಗ್. ಇದು ಸೊ ನೈಲ್ ಹ್ಯಾಮರ್ ಮಾಡ್ತೀವಿ. ಸೊ ಅದು ಹ್ಯಾಮರ್. ಸೋಲ್ಡರ್, ರಿಫ್ಲೆಕ್ಟ್. ಓಕೆ. ಆಕ್ಷನ್ ಮ್ಯೂರಲ್ ಶೋಕೇಸ್. ಅಂಡ್ ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಸಾಯಿಲ್ ಅಂಡ್ ಕ್ಲೇ. ಸೊ ಬ್ಲಾಕ್, ಕೋಕೋಪೀಟ್, ರೆಡ್ ಸಾಯಿಲ್ ಮತ್ತೆ ಕ್ಲೇ. ಸೊ ಹಿಂಗೆ ಫೀಲ್ ಇರುತ್ತೆ, ಒಂದಕ್ಕೊಂದಕ್ಕೂ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ಸೊ ಫೀಲ್ ಮಾಡ್ಬೋದು ಹುಟ್ಟಿ. ಇದು ಬ್ಲಾಕ್ ಸಾಯಿಲ್, ಇದು ರೆಡ್ ಸಾಯಿಲ್, ಇದು ಕೋಕೋಪೀಟ್. ಇದು ಕ್ಲೇ. ಪ್ರಾಕ್ಟಿಕಲಿ ಯಾವ್ಯಾವ್ದಂದ್ರೆ ಏನು ಅಂತ ಗೊತ್ತಾಗುತ್ತೆ. ಓಕೆ. ಸೊ ಅದು ಗಣೇಶ. ಓಹ್, ಗಣೇಶನ್ಗೆ ಹುಲ್ಲು ಅಂದ್ರೆ ಫೇವ್ರೇಟ್ ಅಂತಾನೆ ಹಿಂಗ್ ಮಾಡಿರೋದ ಗ್ರಾಸ್ ಅಲ್ಲಿ? ಓಕೆ. ಅಂಡ್ ಇದು ಬಂದು ಸೈಕಾಲಜಿಕಲ್ ಟಚ್. ಸೈಕಾಲಜಿಕಲ್ ಟಚ್. ಸೊ ಒಂದು ಎಕ್ಸ್ಪೆರಿಮೆಂಟ್ ಇದು. ಓಕೆ. ಸೊ ಒಬ್ರಲ್ಲಿ ಕೂತ್ಕೊಬೇಕು. ಸೊ ಒಬ್ರಲ್ಲಿ ಕೂತ್ಕೊಂಡು ಒಂದಷ್ಟು ಮೆಟೀರಿಯಲ್ಸ್ ಇದೆ, ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಕೊನೆಗೆ ನಿಮ್ ಕೈನ ಹಿಂದೆ ತಗೊಂತೀರಾ ಹ್ಯಾಮರ್ ಅಲ್ಲಿ ಹೊಡೆದಾಗ. ಹಿಂಗೆ ಅದು ಸೊ ಕೂರ್ಲಾ? ಕೂರ್ಸ್ಕೊಳ್ಳಿ. ಓಕೆ. ಸೊ ಕೈ ಒಳಗೆ ಭಯ ಏನಾಗಲ್ಲ ತಾನೆ? ಓ, ನೀವು ಇದ್ರ ಮೇಲೆ ಮಾಡೋ ಆಕ್ಷನ್ಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ನನ್ ಕೈಲಿ ಕೆಳಗಿದೆ ಇದು ಒಂದ್ ನೋಡಿ, ಕಬ್ಬಣದ ಇಲ್ಲೊಂದ್ ಕೈ ಇದೆ, ಅವರು ಇದ್ರ ಮೇಲೆ ಟಚ್ ಮಾಡ್ತಿರೋದು, ಇಲ್ಲಿ ಕೆಳಗಿರೋ ನನ್ ಕೈಗೆ ಫೀಲ್ ಆಗ್ತಾ ಇದೆ. ಅವ್ರು ಈ ಫಿಂಗರ್ ಟಚ್ ಮಾಡಿ ಏನ್ ನಾನ್ ಮಾಡಿದ್ರೆ ಅದ್ ಆಗ್ತಾ ಇಲ್ವಲ್ಲ? ನಾನ್ ಈ ಕಡೆಯಿಂದ ಮಾಡಿದ್ರೆ ಆಗಲ್ಲ, ನೀವ್ ಮಾತ್ರ ಮಾಡ್ಬೇಕು. ಓಕೆ. ಅವ್ರು ಇಲ್ಲಿ ಮಾಡ್ತಿರೋದು ನನಗೆ ಕೆಳಗಡೆ ಫೀಲ್ ಆಗ್ತಾ ಇದೆ. ಸೊ ಇದ್ರಲ್ಲಿ ಮಾಡ್ತೀನಿ, ಮೆತ್ತಗ್ ಮಾಡಿ. ನಿಜ, ಮತ್ ಕೆಳಗಿಂದ ಏನ್ ಮಾಡ್ತಾ ಇಲ್ಲ ತಾನೆ ನೀವು? ಇಲ್ಲ ನೋಡ್ಲಾ ಇಲ್ಲಿಂದ ಒಂದ್ಸಲ ನಾನು?
ಸೊ ಇವಾಗ ಹ್ಯಾಮರ್ ಅಲ್ಲಿ ಹೊಡಿತೀನಿ. ರಬ್ಬರ್ ತಾನೆ. ಹಾ. ಅದ ಕೊನೆದ್ ಮಾತ್ರ ಆಗ್ಲಿಲ್ಲ ಅಲ್ಲ. ಕೊನೆಗೆ ನೀವು ಕೈ ತಗೊಂಡ್ರಿ, ಇಲ್ಲಾಂದ್ರೆ ನಾನ್ ಆಗ್ತಿತ್ತು ಬರೀ ಇದಕ್ ಮಾತ್ರ ಹೊಡೆದಿದ್ದು. ಅಲ್ವಾ. ಮತ್ತೆ ಅದೆಲ್ಲ ಹೆಂಗ್ ವರ್ಕ್ ಆಯ್ತು? ಸೊ ಅದೆಲ್ಲ ಎರಡೆರಡು ಯೂಸ್. ವಾ ಸೈಕಲಾಜಿಕಲ್ ಟಚ್. ಓಕೆ, ಸೊ ನಿಮ್ ಬ್ರೈನ್ ನಿಮಗ್ ಗೊತ್ತಾಗ್ತಿತ್ತ ಹಂಗಿದ್ರೆ ಎರಡೆರಡು ಇತ್ತು ಆ ಕಡೆ ಅಂತ? Okay. ಚೆನ್ನಾಗಿದೆ, ಸ್ವಲ್ಪ ಥ್ರಿಲ್ಲಿಂಗ್ ಆಗಿತ್ತು ಇದು. ನೀವು ಮತ್ತೆ ಹ್ಯಾಮರ್ ರೆಡಿ ಇಟ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಇಲ್ಲ ಇಲ್ಲ ಹ್ಯಾಮರ್ ಇಲ್ಲ. ಸೊ ಇದು ಅಲ್ಲಿ ಹಿಂದ್ಗಡೆ ಹೋಗಿ ನಿಮ್ ಬಾಡಿ ಇಂಪ್ರೆಷನ್ ಅನ್ನು ಬಿಟ್ಟಾಗ ಈ ಕಡೆಯಿಂದ ಕಾಣುತ್ತೆ. ಅಂದ್ರೆ ಬ್ಯಾಕ್ವರ್ಡ್ ಅಥವಾ ಹಿಂಗ್ ಫ್ರಂಟ್ ಬ್ಯಾಕ್ ಯಾವ್ದು ಕಡೆಯಿಂದ ಮೇಕಪ್ ಹೋಗ್ಬಿಡುತ್ತೆ. ಸೊ ಕಾಲು ಬರ್ಲಿ ಸಾಕಾ? ಹಾ. ಬಿಡ್ಲಾ? So ಇವಾಗ ಈ ಕಡೆಯಿಂದ ಬಂದ್ ನೋಡಿ. ಸೊ ಇದು ನನ್ನ ಶೇಪು ಅಲ್ವಾ? ಹಾ. ಹ್ಮ್. ಸೊ ಇದೇನಕ್ಕೆ ಅಂದ್ರೆ ಟ್ರಕ್ ಅಂತ ಬಂದಾಗ, ಸೊ ಟ್ರಕ್ ಎಲ್ಲ ಮುಗಿದ್ಮೇಲೆ ಹಾ. ನೀವ್ ಅಲ್ಲಿ ಏನೋ ಒಂದು ಗುರುತಾಗಿ ಮಾಡ್ತೀರಾ. ಹಾ. ಸೊ ಅದೇ ಇಲ್ಲಿ ನಿಮ್ ಬಾಡಿ ಇಂಪ್ರೆಷನ್ ಬಿಟ್ಟು ಟ್ರಕ್ ಅನ್ನ ಮುಗಿಸ್ತೀರಾ. ಸೊ ಇದನ್ನ ಪುಷ್ ಮಾಡಕ್ಕೆ ಬೋರ್ಡ್ ಅದು ಯೂಸ್ ಮಾಡ್ತೀರಾ? ಅಂದ್ರೆ ಇದ್ರಲ್ಲಿ ಏನಾದ್ರು ಲೈಕ್ ಕಾನ್ಸೆಪ್ಟ್ ಇದೆಯಾ? ನೀವು ಟ್ರಕ್ ಕಾನ್ಸೆಪ್ಟ್ ಏನಿಲ್ಲ, ಜಸ್ಟ್ ಒಂದು ಫನ್ ಥಿಂಗ್. ಫನ್ ಥಿಂಗ್ ಇದೆ. ಮುಂಚೆ ನೋಡಿದ್ವಲ್ಲ ಎರಡು ಗ್ಯಾಲರೀಸು, ಅದಕ್ಕಿಂತ ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಡಿಜಿಟಲ್ ಟಚ್ ಇರ್ಬೋದು ಅಲ್ವಾ? ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ದು, ಮತ್ತೆ ಆ ಲೈಟ್ದು ಅದೇನೋ ಹೇಳಿದ್ರಿ ನೀವು, ಪ್ರೆಷರ್ ಸೆನ್ಸಿಟಿವ್ ವಾಲ್, ಮತ್ತೆ ಇದಂತೂ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಅನಿಸ್ತು. ಅದ್ರ ಹೆಸರು ಸೈಕಾಲಜಿಕಲ್ ಬ್ರಿಡ್ಜ್ ಆಫ್ ರೆಸ್ಪಾನ್ಸ್. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅರ್ಥ ಮಾಡಿಸ್ತಾರೆ ನಿಮ್ಗೆ, ಲಿಟ್ರಲಿ ಕಾನ್ಸೆಪ್ಟು ಇದೆ, ಅದ್ರ ಜೊತೆಗೆ ಫನ್ನು ಇದೆ, ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ಯಾಲರಿ ನಂಬರ್ 3. ಸೊ ಹಂಗಾದ್ರೆ ಈಗ ಇನ್ನು 4 ಮತ್ತೆ 5 ಇದೆ. ಗ್ಯಾಲರಿ ನಂಬರ್ 4 ಹೋಗೋಣ. ರೈಟ್, ಗ್ಯಾಲರಿ ನಂಬರ್ 4.